ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನ ಡಿಎಂಕೆ ಪಕ್ಷದಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಡಿಎಂಕೆ ಶಾಸಕಾಂಗ ನಾಯಕನಾಗಿ ಉದಯನಿಧಿಯನ್ನ ಆಯ್ಕೆ ಮಾಡಲಾಗಿದೆ. ಸರ್ವಾನುಮತದಿಂದ ಉದಯನಿಧಿ ಸ್ಟಾಲಿನ್ ನೇಮಕ ಮಾಡಲಾಗಿದೆ. ಎಂಕೆ ಸ್ಟಾಲಿನ್ ನೇತೃತ್ವದಲ್ಲಿ ನಡೆದಿರುವಂತಹ ಶಾಸಕಾಂಗ ಸಭೆ ಅದು ಸಿಎಂ ಆಗಿ ವಿಜಯ್ ಪದಗ್ರಹಣದ ಬೆನ್ನಲ್ಲೇ ಈ ರೀತಿಯಾದಂಥ ಆಯ್ಕೆಯನ್ನ ಮಾಡಲಾಗಿದೆ. ಹಾಗಾಗಿ ಉದಯನಿಧಿ ಸ್ಟಾಲಿನ್ಗೆ ಇದೀಗ ಅತಿ ದೊಡ್ಡ ಜವಾಬ್ದಾರಿಯನ್ನ ನೀಡಲಾಗಿದೆ. ತಮಿಳುನಾಡು ಮಾಜಿ ಸಿಎಂ ಉದಯನಿಧಿ ಸ್ಟಾಲಿನ್ ರಾಜ್ಯ ವಿಧಾನಸಭೆಯ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಡಿಎಂಕೆ ಇದೀಗ ಆಯ್ಕೆ ಮಾಡಲಾಗಿದೆ. 17ನೇ ತಮಿಳುನಾಡು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಲಿದ್ದಾರೆ. ಇದರ ಜೊತೆಗೆ ಪಕ್ಷದ ಹಿರಿಯ ನಾಯಕರಾದ ಕೆಎನ್ ನೆಹರು ಮತ್ತು ಇವಿ ವೇಲು ಅವರನ್ನ ಕ್ರಮವಾಗಿ ಉಪನಾಯಕ ಮತ್ತು ಪಕ್ಷದ ಸಚೇತಕರನ್ನಾಗಿಯೂ ಕೂಡ ನೇಮಕ ಮಾಡಲಾಗಿದೆ. ಡಿಎಂಕೆ ಶಾಸಕರ ಉನ್ನತ ಮಟ್ಟದ ಸಭೆ ಏನು ನಡೆಯಿತು ಆ ಒಂದು ಸಭೆಯಲ್ಲಿ ಈ ರೀತಿಯಾದಂತಹ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಟಿವಿಕೆ ಮುಖ್ಯಸ್ಥ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸ್ವಲ್ಪ ಸಮಯದ ನಂತರದಲ್ಲೇ ಈ ರೀತಿಯಾದಂತಹ ಒಂದು ಘೋಷಣೆ ಹೊರಬಂದಿದೆ. ಟಿವಿಕೆಯ ಸೆಲ್ವಂ ಅವರನ್ನ ಉದಯನಿಧಿ 7,140 ಮತಗಳ ಅಂತರದಿಂದ ಸೋಲಿಸಿದ್ರು. ವಿಜಯ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿರುವುದು ರಾಜ್ಯ ರಾಜಕೀಯದಲ್ಲಿ ಒಂದು ಪ್ರಮುಖವಾದಂತಹ ಬದಲಾವಣೆಯಾಗಿದೆ. ಈ ಬೆನ್ನಲ್ಲೇ ಇದೀಗ ಡಿಎಂಕೆ ಪಕ್ಷದಲ್ಲಿಯೂ ಕೂಡ ಒಂದು ರೀತಿ ಮಹತ್ವದ ಬೆಳವಣಿಗೆ ಇದು. ಡಿಎಂಕೆ ಶಾಸಕಾಂಗ ನಾಯಕನಾಗಿ ಉದಯನಿಧಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಉದಯನಿಧಿ ಸ್ಟಾಲಿನ್ಗೆ ಅತಿ ದೊಡ್ಡ ಜವಾಬ್ದಾರಿಯನ್ನ ನೀಡಲಾಗಿದ್ದು ಇವರು ಯಾವ ರೀತಿಯಾಗಿ ನಿರ್ವಹಿಸಿಕೊಂಡು ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಒಂದು ಕಡೆ ತಮಿಳುನಾಡು ಮಾಜಿ ಸಿಎಂ ಉದಯನಿಧಿ ಸ್ಟಾಲಿನ್ ಅನ್ನ ರಾಜ್ಯ ವಿಧಾನಸಭೆಯ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಡಿಎಂಕೆ ಇದೀಗ ಆಯ್ಕೆಯನ್ನ ಮಾಡಲಾಗಿದೆ. ತಮಿಳುನಾಡು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಲಿದ್ದಾರೆ. ಒಂದು ಕಡೆ ಪಕ್ಷದ ಹಿರಿಯ ನಾಯಕರಾದಂತಹ ಕೆಎನ್ ನೆಹರು ಹಾಗೆ ಇವಿ ವೇಲು ಅವರನ್ನ ಕ್ರಮವಾಗಿ ಉಪನಾಯಕ ಮತ್ತು ಪಕ್ಷದ ಸಚೇತಕರನ್ನಾಗಿಯೂ ಕೂಡ ನೇಮಕ ಮಾಡಲಾಗಿದೆ. ಇನ್ನು ಅಣ್ಣಾ ಅರಿವಲಯಂನಲ್ಲಿ ನಡೆದಂತ ಡಿಎಂಕೆ ಶಾಸಕರ ಉನ್ನತ ಮಟ್ಟದ ಸಭೆ ಅದು. ಆ ಸಭೆಯಲ್ಲಿ ಕೆಲವೊಂದಷ್ಟು ನಿರ್ಧಾರವನ್ನ ಮಾಡಲಾಗಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಇದೀಗ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಉದಯನಿಧಿ ಸ್ಟಾಲಿನ್ ಅವರನ್ನ ಆಯ್ಕೆ ಮಾಡಲಾಗಿದೆ.